ಕೊರಿಯನ್ಸ್ ಯೂಸ್ ಮಾಡುವಂಥ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದು. ಸೊ ಅವರ ಸ್ಕಿನ್ ಕೇರ್ ರೂಟೀನಲ್ಲಿ ಇದನ್ನು ಎವ್ರಿ ಟೈಮ್ ಇನ್ಕ್ಲೂಡ್ ಮಾಡೇ ಮಾಡ್ತಾರೆ. ಸೊ ಅದು ಯಾವುದು, ಯಾವ ಥರ ಇರುತ್ತೆ, ಯಾವ ಥರ ಮಾಡ್ಕೋಬೋದು, ನಮ್ಮ ಸ್ಕಿನ್ನಲ್ಲಿ ಯಾವ ರೀತಿ ಅದನ್ನ ಲೈವ್ ರಿಸಲ್ಟ್ ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಕಂಪ್ಲೀಟಾಗಿ ನೋಡಿ, ಇಷ್ಟ ಅಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಒನ್ ಆಫ್ ದ ಮೋಸ್ಟ್ ವೈರಲ್ ಟ್ರೆಂಡಿಂಗ್ ಫೇಸ್ ಪ್ಯಾಕ್, ಕೊರಿಯನ್ ಸ್ಕಿನ್ ಕೇರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ ಅವರು ಟ್ರೈ ಮಾಡುವಂಥ, ಅವರು ರೆಗ್ಯುಲರ್ ಆಗಿ ಟ್ರೈ ಮಾಡುವಂಥ ಫೇಸ್ ಪ್ಯಾಕ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮುಂದೆನೇ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಇದು ಲೈವ್ ರಿಸಲ್ಟ್ ಕೂಡ ಇದೆ, ಎಂಡವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಏನು, ಯಾವ ಥರ ಅಪ್ಲೈ ಮಾಡ್ಕೊಳ್ಬೋದು, ಯಾವ ಇಂಗ್ರೀಡಿಯೆಂಟ್ ಇದು, ಸೊ ರಿಸಲ್ಟ್ ಯಾವ ಥರ ಇದೆ ಅನ್ನೋದನ್ನ ನಾನು ಹಾಗೆ ಕಂಟಿನ್ಯೂಷನ್ ವಿಡಿಯೋನಲ್ಲಿ ಹಾಕ್ತೀನಿ ನೋಡಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ವಿಡಿಯೋ ಆದಮೇಲೆ ನಾನು ನಿಮಗೆ ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನು ಅಂತಂದರೆ, ಬೇಸಿಕ್ಲಿ ನಮಗೆ ರೈಸ್ ಫ್ಲವರ್ ಆಗಿರ್ಬೋದು, ಇಲ್ಲ ಅಂತಂದರೆ ರೈಸ್, ಕುಕ್ಡ್ ರೈಸ್, ಆಲ್ರೆಡಿ ಬಾಯ್ಲ್ಡ್ ರೈಸ್ ಆಗಿರ್ಬೋದು ನಮಗೆ ಬೇಕಾಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ಕುಕ್ಡ್ ಲೆಫ್ಟ್ ಓವರ್ ರೈಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅನ್ನ, ಆಲ್ರೆಡಿ ನಾವು ಬೇಯಿಸಿರೋಂಥ ಅನ್ನ, ಅದನ್ನ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಅನ್ನ, ನಾನು ಆ್ಯಕ್ಚುಲಿ ತುಂಬ ಒಂದು ಸ್ಪೂನ್ ಫುಲ್ ಆಫ್ ರೈಸ್ ಹಾಕಿದ್ದೆ, ಅದೇ ನನಗೆ ಜಾಸ್ತಿ ಆಗಿಬಿಡ್ತು. ನೀವು ಆದಷ್ಟು ಕಡಿಮೆನೇ ತೊಗೊಳ್ಳಿ. ಒಂದು ಹಾಫ್ ಸ್ಪೂನ್ ರೈಸ್ ತೊಗೊಳ್ಳಿ, ಅದಕ್ಕೆ ಒಂಚೂರು ಮಿಲ್ಕ್, ರಾ ಮಿಲ್ಕ್ ಆ್ಯಡ್ ಮಾಡಿ, ಆಮೇಲೆ ಹನಿ ಆ್ಯಡ್ ಮಾಡಿ, ಅಷ್ಟೇ. ಅದನ್ನು ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ಮಿಕ್ಸ್ ಮಾಡಿ, ಒಂದು ಪೇಸ್ಟ್ ಆಗೋ ರೀತಿ. ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಅದೆಷ್ಟು ತಿಕ್ಕಾಗಿ ಆಗಿಬಿಟ್ಟಿದೆ ಅಂತ. ನೀವು ಇನ್ನೊಂಚೂರು ಬೇಕಾದರೆ ಒಂಚೂರು ಮಿಲ್ಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೇಕಾದರೆ, ಓಕೆನಾ. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಫೇಸು ಕ್ಲೀನ್ ಮಾಡಿಕೊಂಡು, ಅಂದರೆ ಸ್ವಲ್ಪ ವಾಟರಲ್ಲಿ ವಾಶ್ ಮಾಡಿಕೊಂಡು, ಇದನ್ನು ಸ್ಕ್ರಬ್ ಮಾಡ್ತಾ, ಮಸಾಜ್ ಮಾಡ್ತಾ, ಎಕ್ಸ್ಫೋಲಿಯೇಟ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ. ಎಕ್ಸ್ಫೋಲಿಯೇಟ್ ಮಾಡ್ತಾ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಸಹ ನಮಗೆ ಎಕ್ಸ್ಫೋಲಿಯೇಷನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆಯೇ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಸಹ ಯೂಸ್ ಮಾಡುತ್ತೆ. ಸೊ ಅದೇ ಇಲ್ಲಿ ನಾನೊಂದು ವೆಬ್ಸೈಟಲ್ಲಿ ಚೆಕ್ ಮಾಡಿರೋದು ಈ ಕೊರಿಯನ್ ಫೇಸ್ ಮಾಸ್ಕ್ ಬಗ್ಗೆ. ಸೊ ಎಕ್ಸ್ಫೋಲಿಯೇಟ್ ಮಾಡ್ತಾ ಇದನ್ನ ಅಪ್ಲೈ ಮಾಡ್ಕೊಳ್ಳಿ, ಡೌನ್ವರ್ಡ್ಸ್ ಟು ಅಪ್ವರ್ಡ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಓಕೆನಾ. ಚೆನ್ನಾಗಿ ಡ್ರೈ ಆಗಿಬಿಡಬೇಕು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಬಿಡಿ. 100% ಡ್ರೈ ಆಗಿದ್ದಾದಮೇಲೆ ನಿಮ್ಮ ಸ್ಕಿನ್ ಸ್ವಲ್ಪ ಟೈಟಾಗಿ ಫೀಲ್ ಆಗುತ್ತೆ. ಟೈಟಾಗಿ ಫೀಲ್ ಆದ ನಂತರ ಅದನ್ನು ವಾಶ್ ಮಾಡಿ. ನಾರ್ಮಲ್ ಲೂಕ್ ವಾಮ್ ವಾಟರು, ಇಲ್ಲ ಅಂತಂದರೆ ನಾರ್ಮಲ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ. ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಅದು ಸ್ವಲ್ಪ ಮೆತ್ಕೊಂಡ್ಬಿಟ್ಟಿರುತ್ತೆ ಸ್ಕಿನ್ನಿಗೆ. ಸೊ ಒನ್ಸ್ ಚೆನ್ನಾಗಿ ವಾಶ್ ಮಾಡಿದಾದಮೇಲೆ ನಾರ್ಮಲ್ ಟವಲಲ್ಲಿ ಪ್ಯಾಡ್ ಡ್ರೈ ಮಾಡಿ ಸಾಕು. ನನಗೇನು ಅನಿಸ್ತು ಅಂತಂದರೆ, ಸ್ಕಿನ್ ಪೋರ್ಸ್ ಸ್ವಲ್ಪ ವಿಸಿಬ್ಲಿ ರೆಡ್ಯೂಸ್ ಆಯಿತು, ಹಾಗೆ ಸ್ವಲ್ಪ ಸ್ಕಿನ್ ಮುಟ್ಟೋದಕ್ಕಂತೂ ತುಂಬ ಸಾಫ್ಟ್ ಫೀಲ್ ಆಗ್ತಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ವೈಟನಿಂಗ್ ಆಗಲಿ, ಇನ್ನೇನೋ ಒಂಥರ ಗ್ಲೋ ಆಗಲಿ ಚಕ್ಕಂತ ಬರಲಿಲ್ಲ. ಐ ಡೋಂಟ್ ಫೀಲ್ ದಟ್ ಒನ್. ಬಟ್ ಪೋರ್ಸ್ ರೆಡ್ಯೂಸ್ ಆಯಿತು, ಅದನ್ನು ಮಾತ್ರ 100% ಹೇಳ್ಬೋದು. ನಿಮಗೆ ಇವಾಗ ರಿಸಲ್ಟ್ ತೋರಿಸ್ತೀನಿ ನೋಡಿ. ನಾವು ವಾಶ್ ಮಾಡಿದ ನಂತರ, ವಾಶ್ ಮಾಡೋದಕ್ಕೆ ಸ್ವಲ್ಪ ತುಂಬಾ ಕಷ್ಟ ಆಯಿತು, ಯಾಕೆಂದರೆ ಮೆತ್ಕೊಂಡ್ಬಿಟ್ಟಿತ್ತು ಅದು. ವಾಶ್ ಮಾಡಿದ ನಂತರ ನೋಡಿ, ನೀವು ಸ್ಕಿನ್ನು ಸ್ವಲ್ಪ ಸ್ಮೂತಾಗಿ ನನಗೆ ಫೀಲ್ ಆಗ್ತಿದೆ. ಇದರಲ್ಲೂ ಸ್ವಲ್ಪ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನಾರ್ಮಲ್ ಸನ್ಲೈಟಲ್ಲಿ ತೋರಿಸ್ತಿದ್ದೀನಿ, ಒಳಗಡೆ ಲೈಟಲ್ಲಿ ಆದರೆ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಸನ್ಲೈಟಲ್ಲಿ ತೋರಿಸ್ತಿದ್ದೀನಿ. ಪೋರ್ಸ್ ವಿಸಿಬ್ಲಿ ರೆಡ್ಯೂಸ್ ಆಯಿತು. ಇದೇ ನಾವು ಮೈನ್ ಆ್ಯಂಟಿ ಏಜಿಂಗು. ಸೊ ನೋಡಿದ್ರಲ್ಲ, ಇದು ಬಂದು ರೈಸ್ ಇನ್ಕ್ಲೂಡ್ ಆಗಿರುವಂಥ ಫೇಸ್ ಪ್ಯಾಕು. ಬೇಸಿಕ್ಲಿ ಈಗ ನಮಗೆ ಪರ್ಪಲಲ್ಲಿ ಸಹ ರೈಸ್ ಟೋನರ್ಸು, ರೈಸ್ ಕ್ರೀಮ್ಸು, ರೈಸ್ ಅನ್ನೋದೇ ನಮ್ಮ ಆ್ಯಂಟಿ ಏಜಿಂಗ್ನ ಇಂಪ್ರೂವ್ ಮಾಡುವಂಥ ಕೊಲಾಜನ್, ಸ್ಕಿನ್ನಲ್ಲಿ ಕೊಲಾಜನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುವಂಥ ಒಂದು ಇಂಗ್ರೀಡಿಯೆಂಟ್ ಆಗಿಬಿಟ್ಟಿದೆ. ಸೊ ಪ್ರತಿಯೊಂದು ಹೇರಿಗೆ ಸಹ ರೈಸ್ ವಾಟರ್ನ ಯೂಸ್ ಮಾಡ್ತಾರೆ ಕೊರಿಯನ್ಸು. ಸೊ ಇದು ಬಂದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ಸ್ಪೆಸಿಫಿಕಲಿ ನನಗೇನು ಅನಿಸ್ತು ಅಂತಂದರೆ, ಸ್ಕಿನ್ ಪೋರ್ಸ್ ಸ್ವಲ್ಪ ಮಿನಿಮೈಸ್ ಆಯಿತು, ಸ್ವಲ್ಪ ಟೈಟ್ನಿಂಗ್ ಅಂತ ಅನ್ನಿಸ್ತು. ಆಮೇಲೆ ಸಾಫ್ಟ್ ಆಯಿತು, ತುಂಬ ಸಾಫ್ಟ್ ಆಯಿತು ನನ್ನ ಸ್ಕಿನ್ ಫೀಲ್ ಮಾಡಬೇಕಾದ್ರೆ. ಸೊ ಇದು ನನಗನ್ನಿಸಿದ್ದು. ಬಟ್ ಒನ್ ಟೈಮ್ ರಿಸಲ್ಟಲ್ಲಂತೂ ನಿಮಗೆ ಪೂರ್ತಿಯಾಗಿ 100% ರಿಸಲ್ಟ್ ಗೊತ್ತಾಗಲ್ಲ ಒನ್ ಟೈಮ್ ಯೂಸ್ ಮಾಡಿದಾಗ. ಸೊ ನೀವು ಫ್ರೀಕ್ವೆಂಟಾಗಿ ವೀಕ್ಲಿ ಒಂದು ಥ್ರೈಸ್ ಆದರೂ ಯೂಸ್ ಮಾಡಿದ್ರೆ ಮೋಸ್ಟ್ಲಿ ರಿಸಲ್ಟ್ ಗೊತ್ತಾಗ್ಬೋದು. ಬಟ್ ಓಕೆ, ಒಳ್ಳೆಯದೇನೆ. ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.